ಅಂತ ಕಹಿ ಘಟನೆ ಅದು. ಯಾಕಂದ್ರೆ ಯಾರೇ ಆಗ್ಬೋದು, ಯಾವುದೇ ಸಮುದಾಯದವರು ಆಗ್ಬೋದು, ಇನ್ನೊಬ್ಬ ಸಮುದಾಯದ ಬಗ್ಗೆ ಮಾತಾಡೋ ಯೋಗ್ಯತೆ ಯಾವೊಂದು ಇರೋದಿಲ್ಲ. ಯಾರೇ ಆಗಲಿ ಮಾತಾಡಲೇಬಾರ್ದು. ನಾವಾದ್ರೂ ಅವ್ರ ಸಮುದಾಯದ ಬಗ್ಗೆ ಮಾತಾಡಬಾರ್ದು, ಅವ್ರು ನಮ್ಮ ಸಮುದಾಯದ ಬಗ್ಗೆ ಮಾತಾಡಬಾರ್ದು. ಯಾಕಂದ್ರೆ ಅವ್ರದ್ದೇ ಆದ ಇತಿಹಾಸ ಇರ್ತೈತೆ. ಈಗ ಬೇಕಾದ್ರೆ ಯಾರಾದ್ರೂ ನೋಡ್ಕೊಳ್ಳಿ, ನಮ್ಮ ಸಮುದಾಯ ಮಾದಿಗ ಸಮುದಾಯ ಈ ಭೂಮಂಡಲಕ್ಕೆ ಮುಂಚೆ ಹುಟ್ಟಂತ ಆದಿಜಾಂಬ ಕುಲಸ್ಥರು ನಾವು. ಆ ಕುಲದ ಮೇಲೆ ನೀವು ಹಿರಿಯರಾದಂಥ ನಮ್ಮ ಕಲ್ವಿ ಶ್ರೀಧರಣ್ಣವರು ಒಂದು ಭಾಷಣ ನಾನು ಅವ್ರಿಗೆ ಕೇಳಿದೆ. ಯಾಕಂದ್ರೆ ನಾನು 1992 ಇಸ್ವಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಂಘಟನೆಯನ್ನು ಹುಟ್ಟಾಕ್ತಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ದಲಿತ ಸಂಘರ್ಷ ಸಂಸ್ಥೆಯಲ್ಲಿ 1992ರಲ್ಲಿ ಟೌನಿನ ಸಂಚಾಲಕನಾಗಿ ಕೆಲಸ ಮಾಡಿದ್ದೀನಿ ನಾನು. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ನಮ್ಮ ಸಮುದಾಯದವರು ಸಂಘಟನೆಗಳು ಮಾಡ್ಕೊಂಡು ಬಂದಿದ್ದೀವಿ. ತದನಂತರ ಎಲ್ಲರೂ ಈ ಸಂಘಟನೆಗಳಲ್ಲಿ ಸೇರ್ಕೊಂಡು ಅವರವರೇ ಆದ ಪ್ರತ್ಯೇಕವಾದಂಥ ಸಂಘಟನೆಗಳು ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ, ಯಾರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಒಂದು ನೀತಿ ನಿಯಮಗಳಿರ್ಬೇಕು ಯಾರಿಗೇ ಆಗಲಿ. ಅಂತ ಇಂಥ ಕಾಲದಲ್ಲಿ ಕೀಳಾಗಿ ಯಾರೇ ಮಾತಾಡಿದ್ರು ಸಹ ಅದು ತಪ್ಪು, ಮಾತಾಡಬಾರ್ದು. ಆದ್ರೆ ಕಣ್ಣೂರಲ್ಲಿ ಮುನರಾಜಣ್ಣವರು ಎಲ್ಲ ನಮ್ಮ ಸಮುದಾಯದ ಹತ್ರ ಚೆನ್ನಾಗಿಟ್ಕೊಂಡು ನಾವು ಸಹ ಅದಕ್ಕೆ ಒಂದು ದೊಡ್ಡ ಸ್ಥಾನ, ನಮ್ಮ ಡಿ ಎಂ ಮುನರಾಜಣ್ಣವ್ರಿಗೆ ಏನು ಗೌರವ ಕೊಡ್ತೀವೋ ಅದಕ್ಕೂ ಸಹ ನಾವು ಅದೇ ರೀತಿ ಗೌರವ ಕೊಡ್ಕೊಂಡು ಬರ್ತಾ ಇದ್ವಿ. ಮೊನ್ನೆ ಕಣ್ಣೂರಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ರು, ಒಂದು ಊರ ಹಬ್ಬಕ್ಕೆ. ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ವಿ. ನಾನು ಫಸ್ಟ್ ಲೈನಲ್ಲೇ ಶಾಸಕರ ಪಕ್ಕದಲ್ಲಿ ಕೂತಿದ್ದೆ. ಅದನ್ನ ಬಂದಾಗ ನಾನು ಎದ್ಬಿಟ್ಟು ಅದನ್ನ ಅಲ್ಲಿ ಕುಡಿಸ್ದೆ. ಯಾಕಂದ್ರೆ ನಾವು ಎಡಬಲ್ಲ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಸುಮ್ಮನೆ ಈಗ ಸ್ವಲ್ಪ ಜನ ಅದನ್ನ ಬಳಸ್ಕೊಂಡು ಸುಮ್ಮನೆ ದಾರಿ ತಪ್ಪಿಸೋ ಕೆಲಸ ಮಾಡಿಸ್ತಾವ್ರು ಯುವಕರಿಗೆ. ಬೇರೆ ಯಾರು ಏನೇ ಮಾತಾಡ್ಕೊಳ್ಳಿ, ನಮ್ಮ ಸಮುದಾಯದ ಮಕ್ಕಳು, ನಮ್ಮ ಸಮುದಾಯದ ಯುವಕರು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ, ಅವ್ರು ಯಾವುದೇ ಸಮುದಾಯದವ್ರಿಗೆ ಗೌರವ ಕೊಟ್ಕೊಂಡು ಹೋಗ್ರಿ. ಅವ್ರು ಮಾತಾಡಿರೋದು ಅವ್ರ ಸಂಸ್ಕೃತಿ ಅವ್ರ ನಾಲ್ಗೆಯಲ್ಲಿ ಬರುತ್ತೆ, ಅದು ನಮಗೆ ಬೇಕಾಗಿಲ್ಲ. ದಯವಿಟ್ಟು ಮುನರಾಜಣ್ಣವರು ದಯವಿಟ್ಟು ನಮ್ಮ ಸಮುದಾಯದ ಬಗ್ಗೆ ಮಾತಾಡಿದಂಥ ಮಾತನ್ನ ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ಕಾನೂನಿನ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೂ ಸಹ ತಲೆ ಬಾಗ್ತೀನಿ. ಕಾನೂನು ಹೋರಾಟ ಕೊನೆಯಲ್ಲ, ಮಾನವೀಯತೆ ದೊಡ್ಡದು. ದಯವಿಟ್ಟು ಮುನರಾಜಣ್ಣವರು ಕ್ಷಮೆ ಕೇಳಿ ದಯವಿಟ್ಟು. ಯಾಕಂದ್ರೆ ನೀವೇನು ಬೇರೆ ಅಲ್ಲ, ಯಾರೇ ಬೈದ್ರು ನಿಮ್ಮನ್ನು ಫಸ್ಟ್ ಬೈಕ್ ಆಮೇಲೆ ನಮ್ಮನ್ನು ಬೈತಾರೆ. ಅದನ್ನ ತಾವು ಮಂದಟ್ಟು ಮಾಡ್ಕೋಬೇಕು. ಮತ್ತೆ ಈಗ ಹೊಸದಾಗಿ ಹೋದ ವರ್ಷ ಆದಂತ ಅಂಬೇಡ್ಕರ್ ಜಯಂತಿ, ಜಗಜೀವನ ಜಯಂತಿಯಲ್ಲಿ ಗೊಂದಲ. ನಾವು ಯಾಕಂದ್ರೆ ಹಿರಿಯರು ಗೌರವ ಕೊಡುವಂತ ಸಂಪ್ರದಾಯ ನಮ್ಮ ಆದಿಜಾಂಬ ಕುಲದ ಸಂಪ್ರದಾಯ. ದೊಡ್ಡವರು ಯಾರಾದ್ರೂ ಹೇಳ್ಬಿಟ್ರೆ ಅದಕ್ಕೆ ನಾವು ತಲೆ ಬಾಗ್ತೀವಿ, ಅವ್ರಿಗೆ ನಾವು ವಿರೋಧ ಮಾಡೋದಿಲ್ಲ. ಹಂಗೆ ನಡ್ಕೊಂಡು ಬರುವಂತ ಸಮುದಾಯ. ಯಾಕಂದ್ರೆ ನಮ್ಮ ಹಿರಿಯರು ಇರ್ತಕ್ಕಂಥ ನಮ್ಮ ಗಂಗನಬಿಡಿ ವೆಂಕಟರಾಮಣ್ಣ ಆಗ್ಬೋದು, ಡಿ ಎಂ ಮುನರಾಜಣ್ಣವ್ರು ಆಗ್ಬೋದು, ನಮ್ಮ ಸೂಪರ್ ನಾರಾಯಣ ಸ್ವಾಮಣ್ಣ ಆಗ್ಬೋದು, ವಿಜಯ್ ಕುಮಾರ್ ಆಗ್ಬೋದು, ನಮ್ಮ ಲಕ್ಷ್ಮೀನಾರಾಯಣ ಆಗ್ಬೋದು, ನಮ್ಮ ತಾವರೆಕೆರೆ ನರಸಿಂಹಣ್ಣವ್ರು ಆಗ್ಬೋದು, ಎಲ್ಲರೂ ಸಹ ನಮಗೆ ತೋರಿಸ್ಕೊಟ್ಟಂತ ಮಾರ್ಗ ಇತ್ತು. ಯಾಕಂದ್ರೆ ನಾವು ಒಳ್ಳೆಯವರು, ನಾವು ಮಲಗಿರ್ತೀವಿ, ನಮ್ಮ ಎಬ್ಬರಿಸಿದ ಮೇಲೆ ಯಾರು ಮಲಗ್ಸಕ್ಕಾಗಲ್ಲ, ಅದು ತಲೆಯಲ್ಲಿ ಇಟ್ಕೋಬೇಕು. ದಯವಿಟ್ಟು ಇದನ್ನು ಎಚ್ಚರಿಕೆ ಹೇಳ್ತಾರೆ. ನಾವು ಪ್ರೀತಿಗೆ ಸ್ವಾಭಿಮಾನಿಗೆ ಜನ ನಾವು ಮಲಗಿರೋಷ್ಟಿನ ಮಲಗಿರ್ತೀವಿ. ನಮ್ಮನ್ನು ಕೆಣಕಿದ್ದು ಎಬ್ಬರಿಸಿದ್ರೆ ಅಂತೂ ನಿಮ್ಮನ್ನು ಮಲಗಕ್ಕೆ ಬಿಡೋದಿಲ್ಲ. ದಯವಿಟ್ಟು ಮನವರಿಕೆ ಮಾಡ್ಕೋಬೇಕು. ಈಗ ಸರ್ಕಾರದಲ್ಲಿ ಒಂದು ಆದೇಶವನ್ನು ಹೊರಡಿಸವ್ರೆ. ಯಾಕಂದ್ರೆ ನಮ್ಮ ಹಿರಿಯರ ಕಾಲದಿಂದನೂ ಜಗಜೀವನ ಜಯಂತಿ ಆಗ್ಬೋದು, ಅಂಬೇಡ್ಕರ್ ಜಯಂತಿ ಆಗಿ ನಾವು ಜೊತೆಯಲ್ಲಿ ಮಾಡ್ಕೊಂಡು ಬಂದಿರೋದು. ಸರ್ಕಾರದಲ್ಲಿ ಏನೇ ಆದೇಶ ಇರ್ಬೋದು, ಆದ್ರೆ ನಮ್ಮ ತಾಲೂಕಿನ ಸಂಪ್ರದಾಯದಲ್ಲಿ ಶಾಸಕರು ಯಾರೇ ಶಾಸಕರಾಗಿದ್ರು ಅವರು ಮೀಟಿಂಗ್ ಕರೆಯೋರು, ಯಾವುದೇ ಕಾರಣಕ್ಕೆ ಬೇರೆ ಮಾಡಕ್ ಬಿಡ್ತಾ ಇರಲಿಲ್ಲ. ನೀವೆಲ್ಲ ಅವತ್ತು ಜಗಜೀವನ ಜಯಂತಿ ದಿನ ನೀವು ಫೋಟೋ ಇಟ್ಟು ಜಗಜೀವನ ಫೋಟೋ ಇಟ್ಟು ಪೂಜೆ ಮಾಡಿ, ಮತ್ತೆ ನೀವು 14ನೇ ತಾರೀಕು ಇಬ್ಬರು ಮಹಾನಾಯಕರುಗಳ ಜಯಂತಿನ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಆಮೇಲೆ ನಾವು ಮಾಡಿದಂತ ಜಗಜೀವನ ಜಯಂತಿ, ಅಂಬೇಡ್ಕರ್ ಜಯಂತಿನ ಬೇರೆ ಸಮುದಾಯಗಳು ಕಾಪಿ ಮಾಡಿರೋ ಕಾಲ ಇದೆ. ಹೊಸಕೋಟೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ನಾವು. ದಯವಿಟ್ಟು ಮುಂದೆ ಹಂಗೆ ನಡ್ಕೊಂಡು ಹೋಗ್ಬೇಕು. ಈಗ ನಮಗೆ ನೋಟಿಸ್ ಬಂದಿದೆ, ಜಗಜೀವನ ಜಯಂತಿನ 31ನೇ ತಾರೀಕು ಮೀಟಿಂಗ್ ಕರೆದವ್ರೆ, ಮತ್ತೆ 1ನೇ ತಾರೀಕು ಅಂಬೇಡ್ಕರ್ ಜಯಂತಿ ಮೀಟಿಂಗ್ ಕರೆದವ್ರೆ. ಇಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಯಾವುದೇ ಪಕ್ಷದವರಾಗಿರ್ಬೋದು, ಪಕ್ಷ ಫಸ್ಟ್ ತಾವುಗಳು ಏನ್ ತೀರ್ಮಾನ ಮಾಡ್ತೀರೋ ಆ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋಣ. ಆ ಕಾರ್ಯಕ್ರಮಕ್ಕೆ ಹೋಗೋದೇ ಬೇಡ ಅಂತ ತಾವೆಲ್ಲ ತೀರ್ಮಾನ ಮಾಡಿದ್ರೆ ನಾವು ತಲೆಬಾಗಿ ನೀವು ಏನ್ ಹೇಳ್ತೀವಿ ಅದನ್ನ ಪಾಲನೆ ಮಾಡಕ್ಕೆ ಸಿದ್ಧ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡ್ರಿ. ಯಾಕಂದ್ರೆ ಹೋದ ವರ್ಷ ಆದಂತ ಗಲಭೆಗೆ ನಾವು ಯಾವುದೇ ಕಾರಣಕ್ಕೆ ನಾವು ಬೇರೆ ಮಾಡಲೇಬಾರ್ದು ಅಂತ ನಾವೆಲ್ಲ ಒಂದು ಇಡೀ ನಮ್ಮ ಸಮುದಾಯ ನಾವು ಶಾಸಕರು ಮತ್ತೆ ತಹಶೀಲ್ದಾರ್ ಅವ್ರು ಕರೆದಂತ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಅವ್ರನ್ನೂ ಕರೆಸಿ ನಾವು ಮಾತಾಡೋಣ ಅಂತೇಳಿ. ಏನಾದ್ರೂ ನಮ್ಮ ಮೇಲೆ ದ್ವೇಷ ಇದ್ರೆ ನನ್ನ ಕೇಳಬೇಕು. ವಿಜಯ್ ಕುಮಾರ್ ತಪ್ಪು ಮಾಡಿದ್ರೆ ವಿಜಯ್ ಕುಮಾರ್ ಕೇಳಬೇಕು, ಡಿ ಎಂ ಮುನರಾಜನ್ ಮಾಡಿದ್ರೆ ಡಿ ಎಂ ಮುನರಾಜನ್ ಕೇಳಬೇಕು. ಅದು ಬಿಟ್ಬಿಟ್ಟು ಇಡೀ ಸಮುದಾಯನ ಯೋಚನೆ ಮಾಡೋದು ಇದು ತಪ್ಪು. ಯಾರೇ ಆಗ್ಬೋದು. ದಯವಿಟ್ಟು ನಾನು ಮುನರಾಜನ್ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ, ತಾವು ಮಾತಾಡಿರ್ತಕ್ಕಂಥ ಮಾತಿಂದ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಮಾದಿಗರಿಗೆ ಅರ್ಥ ಆಗಿದೆ. ದಯವಿಟ್ಟು ತಾವು ಮನವರಿಕೆ ಮಾಡ್ಕೋಬೇಕು.
ತಾವುಗಳು ದಯವಿಟ್ಟು ಸಭೆಯಲ್ಲಿ ಹೇಳಿ ದೊಡ್ಡ ಮನಸ್ಸು ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನನಗೆ 2 ಮಾತು ಮಾತಾಡಲು ಅವಕಾಶ. 5ನೇ ತಾರೀಕಿಗೆ ಮಾಡ್ತಾರೆ, ಮತ್ತು ಅಂಬೇಡ್ಕರ್ದು 14ನೇ ತಾರೀಕಿಗೆ ಮಾಡ್ತಾರೆ. ಆದರೆ ಆ ತಾಲೂಕಿಗೆ ಸೀಮಿತ. ಆ ತಾಲೂಕಿನಲ್ಲಿರ್ತಕ್ಕಂಥ ಮೊದಲಿನಿಂದ ಏನು ಸಂಪ್ರದಾಯ, ಈಗ ಒಂದೊಂದು ಊರಲ್ಲಿ ಒಂದೊಂದು ಸಂಪ್ರದಾಯ ಇರುತ್ತೆ ಹಬ್ಬಗಳು ಮಾಡೋದು. ಆ ಥರ ಅಲ್ಲ. ಇದು ಯಾವ ಥರ ಅಂದರೆ ಸರ್ಕಾರದಲ್ಲಿ ಆದೇಶ ಏನೇ ಇರಲಿ, ನಾವಿಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಹಿರಿಯರು, ಯಾಕಂದರೆ ನಮಗಿಂತ ಮುಂದಿನ ಪೀಳಿಗೆ ನಮ್ಮ ಹಿರಿಯರು ಅವ್ರು ಏನು ಮಾಡ್ಕೊಂಡು ಬರ್ತಾ ಇದ್ದಾರೋ ಆ ರೀತಿ ನಾವು ಎಲ್ಲ ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮೀಟಿಂಗು ಜೊತೆಯಲ್ಲೇ ಕರೀತಾ ಇದ್ದಾರೆ. ನಾನು ದಾಖಲೆ ಸಮೇತ 31ನೇ ತಾರೀಕು ಕೊಡ್ತೀನಿ. ಮೀಟಿಂಗ್ ಸಮೇತ ಜೊತೆಯಲ್ಲೇ ಕರೆಯೋರು ಮತ್ತು ಜಯಂತಿಗಳನ್ನು ಸಹಿತ ಎರಡೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದನ್ನು ಈ ಸಲ ಫಸ್ಟು ಸಲ ಈಗ ಏನು ಮಾಡಿದ್ದಾರೆ, ಜಗ್ಜೂನ್ ನಮ್ಮದೇ ಸಪ್ರೇಟ್ ಕರೆದವ್ರೆ, ಅಂಬೇಡ್ಕರ್ದೇ ಸಪ್ರೇಟ್ ಕರೆದವ್ರೆ. ಇದನ್ನು ನಾವು ಎಲ್ಲ ಒಕ್ಕೂಟದಿಂದ ಎಲ್ಲರೂ ಸೇರಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ವರ್ಷಗಳಿಂದ ಇದು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಸಮೇತ ಎರಡೂ ಸೇರಿ ಒಂದೇ ದಿನ ಮಾಡ್ತಾರೆ. 6 ದಿನಗಳಲ್ಲಿ ಇವತ್ತು ಸರ್ಕಾರ ನಿರ್ವರ್ತನೆ ಮಾಡೋದಂದರೆ ಮಾಡ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಾವು ಪ್ರತ್ಯೇಕವಾಗಿ ನಮ್ಮ ಸಂಘಟನೆಯಿಂದ ನಮ್ಮ ಸಮುದಾಯದಿಂದ ಇಬ್ಬರು ನಾಯಕರುಗಳದ್ದು ಭರ್ಜರಿಯಾಗಿ ಜಯಂತಿ ಮಾಡ್ತೀವಿ. ನಮ್ಮಲ್ಲಿ ಯಾರ್ಯಾರು ನಾವೆಲ್ಲ ಸೇರಿದ್ದೀವಿ ಹಿರಿಯರು, ನಾವು ಯಾವತ್ತೂ ಒಟ್ಟಿಗೆ ಮಾಡಬೇಕಂತಲೇ ನಾವು ಬಯಸ್ತಾ ಇರೋದು. ಯಾಕಂದರೆ ನಮಗೆ ಜೀವನ ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರನ್ನ ನಾವು ಯಾವತ್ತೂ ಆಗಲಿ ಅವ್ರ ವಿರುದ್ಧವಾಗಿ ನಾವು ಮಾತಾಡೋರು ಅಲ್ಲ, ಅವ್ರ ವಿರುದ್ಧವಾಗಿ ಹೋಗೋದೇ ಇಲ್ಲ. ಯಾಕಂದರೆ ಅವರೇ ನಮ್ಗೆ ದೇವ್ರು ಹೇಳಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಆದರೆ ಅದನ್ನು ಸ್ವಲ್ಪ ಕಿಡಿಗೇಡಿಗಳು ಅದನ್ನು ದಿಕ್ತಪ್ಪ ಕೆಲಸ ಮಾಡ್ತಾಯಿದ್ರೆ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಕುರಿತು ಎಲ್ಲ ಮಾತಾಡೋದಕ್ಕೆ ಬಂದಿದ್ದೀರಾ. ಹಾಗೆ ನಮ್ಮ ಒಳ ಮೀಸಲಾತಿ ಕುರಿತು ಅನೇಕ ಗಣ್ಯರು ಮಾತಾಡಿದ್ರು. ಹಾಗಾಗಿ ಇಲ್ಲಿ ಮೊನ್ನೆ ಒಂದು ಕೆಟ್ಟ ಘಟನೆ ನಡೀತು. ಆ ಕೆಟ್ಟ ಘಟನೆ ಏನಂದರೆ, ನಮ್ಮ ತಾಲೂಕಿನಾದ್ಯಂತ ನಾವು ಒಲಿಯರಾಗ್ಬೋದು, ಮಾದಿಗರಾಗ್ಬೋದು, ಇನ್ನು ಅನೇಕ ಸಮುದಾಯಗಳು ಅಣ್ತಮ್ಮಂದ್ರ ಥರ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಸೊ ಯಾರೋ ಒಬ್ಬರು ಒಂದು ಸಮುದಾಯನ ಕೀಳಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವುದೇ ಒಬ್ಬ ಸಮುದಾಯದಲ್ಲಿ ಹಿರಿಯರು ಮಾರ್ಗದರ್ಶಿಗಳಾಗಿರಬೇಕೋ ವಿನಃ ಇನ್ನೊಂದು ಸಮುದಾಯನ ಕೀಳಾಗಿ ಮಾತಾಡ್ತಕ್ಕಂಥ ಒಂದು ಅನಾಗರಿಕತೆನ ತೋರಿಸಬಾರ್ದು. ಇಲ್ಲಿ ತುಂಬ ಜನ ಮಾತಾಡಿದ್ರು ಹಿರಿಯರು, ತುಂಬ ಜನ. ಯಾವುದೇ ಕಾರಣಕ್ಕೂ ನಮ್ಮ ಸೋದರ ಸಮುದಾಯದವನ್ನು ಒಂದಷ್ಟು ಕೂಡ ಕಿಂಚಪಡಿಸ್ತೀರ, ಅವ್ರಿಗೆ ನೋವು ಉಂಟು ಮಾಡದಿರ್ತಕ್ಕಂಥದ್ದು. ಯಾಕಂದರೆ ಅವ್ರು ಕಲಿತಿರ್ತಕ್ಕಂಥ ವಿವೇಕ ಅದು, ಅವ್ರು ಕಲಿತಿರ್ತಕ್ಕಂಥ ಭಾಷೆ ಅದು, ಅವ್ರು ಕಲಿತಿರ್ತಕ್ಕಂಥ ಸಂಸ್ಕೃತಿ ಅದು ನೀವು ತಿಳ್ಕೋಬೇಕು. ಆವತ್ತಿನ ದಿನಗಳಲ್ಲಿ ಇವತ್ತು ಇಲ್ಲೇ ಆಗ್ಬೋದು, ಯಾರೇ ಒಬ್ಬರು ತಪ್ಪಾಗಿ ಮಾತಾಡಿದ್ರೆ ಅದ್ರ ವಿರುದ್ಧವಾಗಿ ನಾನು ಮಾತಾಡ್ತೀನಿ. ಇನ್ನೊಬ್ಬರನ್ನ ನಾವು ಯಾವತ್ತೇ ಆಗಿ ಕೀಳಾಗಿ ಮಾತಾಡಬಾರ್ದಂತ ಆ ಸಂಸ್ಕೃತಿನಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಒಂದು ಲೀಡರ್ಸು ಅವ್ರಿಗೆ ವಿವೇಚನೆ ಇದೆ. ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕಂತಕ್ಕಂಥ ಒಂದು ಸಂಸ್ಕೃತಿ ಇದೆ. ಆದರೆ ಆವತ್ತಿನ ದಿನ ಆ ಮನುಷ್ಯ ಆ ರೀತಿ ಮಾತಾಡಬೇಕಾದ್ರೆ ಒಬ್ಬರಾದರೂ ಕೂಡ ನೀವು ಇಲ್ಲಪ್ಪ ನೀನು ಮಾತಾಡ್ತಾ ಇರೋದಣ್ಣ ತಪ್ಪು ಅಂತ ಹೇಳಿದ್ರ ಇದು ಸರಿನಾ? ಆದರೆ ಒಂದು ವಿಚಾರ ನೀವು ಕೇಳ್ತೀರಾ, ಪರಮೇಶ್ವರ್ ಅವ್ರು ಆಗ್ಬೋದು, ಇವ್ರಾಗ್ಬೋದು, ಅವ್ರಿಗೆಲ್ಲ ಚಪ್ಪಲಿಗಳಾಗಿ ಹೊಡೆದ್ರು. ಅವ್ರ ಬಗ್ಗೆ ನೀವು ಕೇಳಿಲ್ಲ ಅಂತ ಸ್ವಾಮಿ ಕೇಳಿ. ಇದೇ KH ಮುನಿಯಪ್ಪನ, ಇದೇ RB ತಿಮ್ಮಾಪುರ ಅವ್ರನ್ನ, ಇದೇ H ಆಂಜನೇಯನ ಅವ್ರನ್ನ ಅದೇ ರೀತಿ ಮಾಡಿದ್ದಾರೆ. ಅದನ್ನು ನೀವು ನೋಡಬೇಕು. ಸೊ ಕಾರಣ ಏನಂದ್ರೆ, ಅವರು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು, MLAಗಳು, ಅವ್ರ ಸರ್ಕಾರದ ಅವ್ರನ್ನ ಕೇಳ್ತಾರೆ, ತಪ್ಪೇನಿದೆ? ಅದನ್ನು ಬಿಟ್ಟು ಸಮುದಾಯದ ವಿರುದ್ಧವಾಗಿ ಯಾರೂ ಮಾತಾಡಲ್ಲ, ಮಾತಾಡೋಕ್ಕೂ ಹೋಗ್ಬಾರ್ದು, ಮಾತಾಡಲೂಬಾರ್ದು. ಇದು ತಾವು ಕಲ್ತ್ಕೋಬೇಕು. ಅದು ಬಿಟ್ಟು ಇನ್ನ ಕೆಲವೆಲ್ಲ ಮಾತಾಡಿದ್ರ ನನಗೆ ನೋವಿದೆ. ನನಗೆ ಏನಂತ ಗೊತ್ತಾ, ಎಡಗೈ ಏನು ಕೆಲ್ಸಕ್ಕೆ ಬರುತ್ತೆ, ಮತ್ತೆ ಅವರೆಲ್ಲ ಹೆಂಗೆಂಗೋ ಬದುಕ್ತಾ ಇದ್ದಾರೆ, ಅದೇನು ಡಕಾಯ್ತರ ಮಾಡ್ಕೊಂಡು ಯಾಕೆ ಸಮಯ ಹಂಗೆಲ್ಲ ಮಾತಾಡ್ತೀರ ನೀವು? ತಪ್ಪಲ್ವಾ ನಿಮಗೆ? ತಪ್ಪಂತಿಲ್ವಾ ನಿಮಗೆ? ಯಾರಾದರೂ ಆಗಲಿ ಅಲ್ಲಿರ್ತಕ್ಕಂಥವ್ರು ಯಾರಾದರೂ ಒಬ್ಬರಾದರೂ ಕೇಳಿದ್ರ ಇಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಂತ? ಇದೇ ಮಾತಾಡಲಿ ಯಾರಾದರೂ ಒಬ್ಬರು ಮಾತಾಡಿದ್ರು ಅದ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೇನೆ, ನೀವು ಮಾತಾಡೋದು ತಪ್ಪು ಅಂತ. ತಾಲೂಕು ಅಂಟಮ್ಮಂದ್ರ ಥರ ಇರ್ತಕ್ಕಂಥದ್ದು ನಮ್ಮ ತಾಲೂಕು. ಅದು ರೈಟ್ ಕಮ್ಯುನಿಟಿ ಆಗ್ಬೋದು, ಲೆಫ್ಟ್ ಕಮ್ಯುನಿಟಿ ಆಗ್ಬೋದು. ನಾವು ಯಾವತ್ತೂ ಕೂಡ ಇವರು ಒಲಿಯವರು, ಇವರು ಮಾದಿಗರು, ಇವರು ಒಟ್ಟರು, ಇವರು ಕೊಡ್ತರು, ಇವರು ಕೊರ್ಮರು, ಅವ್ರನ್ನ ದೂರ ಇರಬೇಕು ಅಂತಕ್ಕಂಥದ್ದು ಯಾವತ್ತೂ ನಮ್ಮ ಅಲ್ಲಿ ಬರಲಿಲ್ಲ, ನಮ್ಮ ಬ್ಲಡ್ಡಲ್ಲೂ ಇಲ್ಲ. ಎಲ್ಲರೂ ನಾವು ಒಟ್ಟಿಗೆ ಹೋಗೋಣ ಅಂತಕ್ಕಂಥದ್ದು ಇರೋದು. ಅದು ಬಿಟ್ಬಿಟ್ಟು ಸಮುದಾಯಗಳನ್ನ ಬೇರ್ಪಡಿಸಿ ಮತ್ತೊಂದು ಮಾಡ್ತಕ್ಕಂಥ ವಿಚಾರಗಳು ನೀವು ತುಂಬ್ತಾ ಇದ್ದೀರಾ. ಇದು ನಿಮ್ ಶೋಭೆ ತರುತ್ತಾ? ವಯಸ್ಸಲ್ಲಿ ಹಿರಿಯರಾಗಿದ್ದೀರಾ. ಇವತ್ತು ಹೇಳ್ತಕ್ಕಂಥ ವೆಂಕಟೇಶಣ್ಣ ಆಗ್ಬೋದು, D.M. ಮುನ್ರಾಜಣ್ಣ ಅವ್ರು ಆಗ್ಬೋದು, ಅವ್ರ ಮೂರ್ತಿಯನ್ನ ಆಗ್ಬೋದು, ಹೇಳಿದ್ರು ನೀವು ಆಟಲಿದ್ದಾಗ ಏನೇನು ಬಾಳಿದ್ರು ಅಂತ.
ಇದೆಲ್ಲ ನಿಮಗೆ ಇದಲ್ಲ. ಮತ್ತೆ ಇಲ್ಲಿನ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಯಾವುದೇ ಒಂದು ನಾವು ದಲಿತರು ಅಸ್ಪೃಶ್ಯರು ನಾವು ಒಟ್ಟಿಗೆ ಇರ್ಬೇಕಂತಕ್ಕಂಥ ಒಂದು ವಿಚಾರ ನಾನು ಹೇಳ್ತೀನಿ. ಹಾಗಾಗಿ ಕೇಳಿ, ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥದ್ದು ಯಾರೋ ಬಾಬಾ ಸಾಹೇಬರು ಬೇರೆ ಅಲ್ಲ, ಜಗಜೀವನ್ ರಾಮ್ ಬೇರೆ ಅಲ್ಲ. ನಿಮಗೆ ಏನ್ ಗೊತ್ತಾ, ಇಡೀ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಆಗ ಅವರಿಬ್ರು ಒಂದೇ ಕುಲದ ಅಣ್ತಮ್ಮಂದ್ರು. ಅದು ಗೊತ್ತಾ ನಿಮಗೆ? ನಾವು ಅವ್ರ ರಕ್ತ ರೀ ಅಂತ ಹೇಳ್ತಾ ಇದ್ರ, ನಾವು ಕೂಡ ಅವ್ರ ರಕ್ತನೇ ಸ್ವಾಮಿ. ಅದು ನಿಮ್ಗೆ ಗೊತ್ತಾ? ನಮ್ಮದ್ರ ಅವ್ರ ಮೂಲಕ ಏನನ್ನೋದು ನಮಗೆ ಗೊತ್ತು. ಅವ್ರನ್ನ ಯಾವತ್ತೂ ಕೂಡ ನಮ್ಮವರೇ ಅಂತ ನಾವು ಮಾತಾಡಿಲ್ಲ ಎಲ್ಲೂ ಕೂಡ. ಅವರು ವಿಶ್ವಮಾನವರು, ಶೋಷಿತ ಸಮುದಾಯಗಳಿಗೆ ದಾರಿದೀಪ ಆಗಿರ್ತಕ್ಕಂಥವ್ರು. ಇವತ್ತೇನಾದ್ರೂ ನಾವೇನಾದ್ರೂ ಇಲ್ಲಿ ಬದುಕಿದ್ದೀವಿ, ಒಂದು 4 ಅಕ್ಷರ ಕಲಿತಾ ಇದ್ದೀವಿ, ಇಲ್ಲ ನಮ್ಮ ಕೆಲಸಗಳು ಇನ್ನೊಂದು ಮತ್ತೊಂದು ಸಿಗ್ತಾ ಇದೆ ಅಂತಕ್ಕಂಥದ್ದು ಅದು ಅಂಬೇಡ್ಕರ್ ಸಾಹೇಬರಿಂದ. ಅದು ಗೊತ್ತಾ ನಿಮ್ಗೆ? ನಮ್ಗೆ 10 ವರ್ಷಗಳ ಕಾಲ ಬರೀ ಮೀಸಲಾತಿ ಇತ್ತು, ಅದು ಗೊತ್ತಾ? ನೀವು ಓದ್ಕೋಬೇಕಾದ್ರೆ ಓದ್ಕೋಬೇಕು, ಏನೋ ಸಂವಿಧಾನ ಓದ್ಕೋಬೇಕು. ಓದ್ಕೊಂಡಿದ್ರ? 10 ವರ್ಷಗಳ ಕಾಲ ನಮ್ಗೆ ಸಂವಿಧಾನ ಮಾತ್ರ ಇತ್ತು. ಬಾಬಾ ಸಾಹೇಬರು ಸಂವಿಧಾನ ಬರೆದ ಮೇಲೆ 6 ವರ್ಷಕ್ಕೆ ತೀರ್ಕೊಂತಾರೆ. ಅವರು 10 ವರ್ಷಕ್ಕೆ ಕ್ಲೋಸ್ ಮಾಡ್ಬೇಕಾಗಿತ್ತಲ್ವಾ? ಯಾಕಾಗಿಲ್ಲ? ಯಾರೋ ಅವರು ನಿಮ್ಮ ಸಮುದಾಯದವರು ಅಲ್ಲಿರ್ತಕ್ಕಂಥ ಅಲ್ಲಿ ಸಂವಿಧಾನ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ರಿಸರ್ವೇಶನ್ ಹಂಗೆ ಉಳ್ಕೊಂಡು ಬಂದಿದೆ. ಅದು ಯಾರಂತ ಗೊತ್ತಾ? ಕರಡು ಸಮಿತಿನಲ್ಲಿ ಯಾರ್ಯಾರು ಇದ್ರು ಅಂತ ಗೊತ್ತಾ? ಯಾರು ಬಾಬು ಜಗಜೀವನ್ ರಾಮನವರು? ಯಾರವನು? ಏನವನು? ಏನಕ್ಕೆ ಹೆಂಗೆ ಮಾತಾಡ್ತೀರಾ? ನಾವು ಬಾಬಾ ಸಾಹೇಬ್ರು ನಮ್ಮ ದೇವರು ಅಂತ ಹೇಳ್ತೀವಿ, ನಮ್ಮ ರಕ್ತ ಅಂತ ನಾವು ಹೇಳ್ಕೊಳ್ತೀವಿ. ಅರ್ಥ ಆಯ್ತಾ? ಆದ್ರೆ ಅವರು ಸ್ವಾರ್ಥದಿಂದ ಹೇಳ್ಬೋದು ಇರ್ತಕ್ಕಂಥದ್ದಲ್ಲ. ಇಡೀ ಮನುಕುಲಕ್ಕೆ ಏನು ಇರ್ತಕ್ಕಂಥ ಭಾರತ ದೇಶದಲ್ಲಿ ಮಹಿಳೆಯರು, OBCಗಳು ಎಲ್ಲರಿಗೂ ಕೂಡ, ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿ ಮನುಷ್ಯನಿಗೂ ಕೂಡ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು, ಸ್ವಾಭಿಮಾನಿ ಜೀವನ ಕೊಟ್ಟಿರ್ತಕ್ಕಂಥವ್ನು ಅಂಬೇಡ್ಕರ್. ಅವನ್ನ ಬಿಟ್ಬಿಟ್ಟು ಸಮುದಾಯಕ್ಕೆ ಫಿಕ್ಸ್ ಮಾಡ್ಕೊಳ್ತಕ್ಕಂಥ ವಿಚಾರಗಳನ್ನ ಮಾತಾಡ್ತಾರೆ ನೀವು. ಅವ್ರದ್ದು ಮೂಲ ಏನು, ಅವ್ರದ್ದು ತಳ ಏನು, ಬುಡ ಏನು, ಮಹಾರಾಷ್ಟ್ರದಲ್ಲಿ ಅವ್ರು ಯಾವ ಕಾಲಮಲ್ಲಿ ಇದ್ದಾರೆ, ಯಾವ ಸಂಬಂಧಿತ ಜಾತಿಗಳಲ್ಲಿ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಫಸ್ಟ್ ನೀವು. ಆಗಿರೋದ್ರಿಂದ ಬಲಗೈ ಸಮುದಾಯದವರು ನಮ್ಗೆ ಇದರಿಂದ ಅನ್ಯಾಯ ಆಗುತ್ತೆ ಅಂತ ಅವರು ಹೋರಾಟ ಕೇಳಿದ್ರು. ತಪ್ಪೇನಿಲ್ಲ. ಅವರು ಅವ್ರ ಮೀಸಲಾತಿನ ಕೇಳಿ ತಗೊಳ್ಳೋಂತ ಒಂದು ಹಕ್ಕು ಎಲ್ರಿಗೂ ಇದೆ. ಅವರು ಇದೇ ಒಂದು ಸಭೆಯಲ್ಲಿ, ಇದೇ ಒಂದು ವೇದಿಕೆಯಲ್ಲಿ ಕಳೆದ ವಾರ ಒಂದು ಸಭೆ ಇಟ್ಕೊಂಡಿದ್ರು. ಅವರು ಅವರ ಹಕ್ಕುಗಳು, ಅವರ ಮೀಸಲಾತಿ ಬಗ್ಗೆ, ಅವ್ರಿಗೇನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಮಾತಾಡಬೇಕೇ ದಿನ ಎಡಗೈ ಸಮಾಜದ ಬಗ್ಗೆ ಮಾತಾಡೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಯಾಕಂದ್ರೆ ನನಗೆ ಇದನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇರೋದು ಏನಂತಂದ್ರೆ, ಅಸ್ಪೃಶ್ಯರಲ್ಲಿ ನಾವು ಅಸ್ಪೃಶ್ಯರು, ನಿಮ್ಮನ್ನು ಸೇರಿ ನೀವೇ ನಮ್ಮ ಬಗ್ಗೆ ಹಿಂಗ್ ಮಾತಾಡ್ತಾ ಇದ್ರೆ, ಆ ಕಾಲದಲ್ಲಿ ನಮ್ಮನ್ನ ಯಾವ ಮಟ್ಟದಲ್ಲಿ ನೋಡಿರ್ತಾರೆ ಮೇಲ್ವರ್ಗದವರು ಅಂತ ನನ್ಗೀಗ ಅರ್ಥ ಆಗ್ತಾ ಇದೆ. ಇದನ್ನೆಲ್ಲ ನೀವು ಅನುಭವಿಸಿದ್ದೀರಾ ಅಂತ ನನಗೂ ಅನ್ಸುತ್ತೆ. ಅನುಭವಿಸಿದ ಮೇಲೂ ನಿಮ್ಗೆ ಈ ತರ ಮಾತಾಡೋ ಅಂತದ್ದು ಹೆಂಗೆ ನಿಮ್ಗೆ ಮನಸ್ಸು ಬಂತು? ಯಾವ ನೈತಿಕತೆ ಇದೆ ನಮ್ಮ ಸಮಾಜದ ಬಗ್ಗೆ ನಿಮ್ಗೆ ಮಾತಾಡೋದಕ್ಕೆ? ಎಡಗೈ ಅದು ಕೂಡ ದೇಹದಲ್ಲಿ ಒಂದು ಭಾಗ, ಬಲಗೈ ಕೂಡ ದೇಹದಲ್ಲಿ ಒಂದು ಭಾಗ. ನಿಮ್ಗೆ ಎಡಗೈ ಬೇಡ ಅಂದ್ರೆ ದಯವಿಟ್ಟು ಕತ್ತರಿಸ್ಕೊಂಡ್ಬಿಡ್ರಿ. ಅರ್ಥ ಆಯ್ತಾ? ಯಾವುದೇ ಒಂದು ಜಾತಿನ ತುಚ್ಛವಾಗಿ ಮಾತಾಡೋದು ತಪ್ಪು. ಇದಾದ್ಮೇಲೆ ನಿಮ್ಮ ಸಮಾಜದಲ್ಲಿ, ನಿಮ್ಮ ಸಮುದಾಯದಲ್ಲಿ ತುಂಬಾ ಜನ ವಿದ್ಯಾವಂತರು, ವಿಚಾರವಂತರು ಇದ್ದೀರಾ. ಒಬ್ರೇನೋ ಮಾತಾಡ್ಬಿಟ್ರು, ಸರಿ, ಏನೋ ಅವ್ರಿಗೆ ಬುದ್ಧಿ ಸರಿ ಇರ್ಲಿಲ್ವೋ, ಇನ್ನೊಂದು ಮತ್ತೊಬ್ರು ಮಾತಾಡ್ಬಿಟ್ರು, ಅದನ್ನ ನೀವು ಸರಿಪಡಿಸ್ಕೊಬೋದಾಗಿತ್ತು. ಏನೋ ಅವ್ರಿಗೆ ಗೊತ್ತಿಲ್ದ್ರೆ ಮಾತಾಡ್ಬಿಟ್ರು, ದಯವಿಟ್ಟು ಕ್ಷಮಿಸಿ, ನಾವು ಅಣ್ಣತಮ್ಮಂದ್ರ ತರ ಇದ್ದೀವಿ ತಾಲೂಕಲ್ಲಿ ಅಂತ. ಆದ್ರೆ ನೀವು ಅದನ್ನ ಒಪ್ಕೊಂಡ್ರಿ. ಏನೋ ಗೊತ್ತಿಲ್ದ್ರೆ 1-2 ಮಾತು ಮಾತಾಡ್ಬಿಟ್ರು, ಈಗ ಏನಾಯ್ತು ಅಂತ. ನೋಡ್ರಿ, ನಾವ್ ಯಾವತ್ತೂ ಹೊಸಕೋಟೆ ತಾಲೂಕಲ್ಲಿ ಬಲಗೈ ಸಮಾಜ, ಎಡಗೈ ಸಮಾಜ ಅಂತ ಮಾತಾಡಿಲ್ಲ. ನಮ್ಮ ಮೀಸಲಾತಿಗೆ ಹೋರಾಟ ಮಾಡುವಾಗ ನಾವು ಜೈ ಮಾದಿಗ ಅಂತ ಹೇಳಿದೀವಿ. ಆದ್ರೆ ನಿಮ್ಮ ಮುಂದೆ ಯಾವತ್ತೂ ನಾವು ತೊಡೆಕಟ್ಟಿಲ್ಲ, ನಿಮ್ಮನ್ನ ಯಾವತ್ತೂ ನಾವು ಹೀಯಾಳಿಸಿ ಮಾತಾಡಿಲ್ಲ. ನೀವ್ ಯಾಕೆ ಮಾತಾಡ್ತೀರಾ? ನಾವ್ ಇವತ್ತರೆಗೂ ಮಾತಾಡಿಲ್ಲ. ನೀವೆಲ್ಲಾದ್ರೂ ಯಾರನ್ನಾದ್ರೂ ಕೇಳ್ಕೊಡ್ರಿ. ಬಲಗೈ ಸಮಾಜದವರು ತುಂಬಾ ಜನ ನಮ್ಮ ಜೊತೆ ಒಡನಾಟದಲ್ಲಿದ್ದಾರೆ, ನೀವ್ ಯಾರನ್ನಾದ್ರೂ ಕೇಳ್ಕೊಡ್ರಿ, ನಾವೆಲ್ಲ ತೋರಿಸಿಲ್ಲ. ನಿಮ್ಗೆ ಏನಕ್ಕೆ ಹತ್ರ ಇದೆ? ಸೊ ನೀವು ಏನವ್ರ ಸಿದ್ಧಾಂತ? ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಇದೆ ನಮ್ಗೆ, ನಮ್ ಸಂಘಟನೆನೂ ಇದೆ. ಇವಾಗ ನಾವೇನ್ ಮಾಡ್ಬೇಕು? ಅನ್ಯಾಯ ಆದಾಗ ಹೋರಾಟ ಮಾಡ್ಬೇಕು. ಅದು ನಮ್ಮ ಹಕ್ಕ ಇಲ್ವಾ? ಹಕ್ಕಿದೆ ತಾನೇ ನಮ್ಗೆ. ಹೋರಾಟ ಮಾಡುವ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಾರ ಇಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಒಂದು ಸಂವಿಧಾನ ದಾರಿಯಲ್ಲಿ ಅವನಿಗೆ ಯಾವುದೇ ರೀತಿಯಲ್ಲಿ ಒಬ್ಬ ಮಾನವನಿಗೆ ಅನ್ಯಾಯ ಆದಾಗ ಹೋರಾಟ ಮಾಡಿ ಅವನು ಆ ಹಕ್ಕನ್ನು ಪಡ್ಕೋಬಹುದು ಅಂತ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಅಡಿಯಲ್ಲಿ ಹೇಳಿದ್ದಾರೆ. ಆ ಒಂದು ವಿಚಾರವಾಗಿ
ನಮ್ಮ ಒಂದು ಜನಾಂಗದ ಸಂವಿಧಾನದ ಅಡಿಯಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ನಾವು ಕಾನೂನು ರೀತಿಯಲ್ಲಿ ನಾವು ಎಲ್ಲ ವರದಿಗಳನ್ನು ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಅದನ್ನ ಅಂಗೀಕಾರನೂ ಮಾಡಿದೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲೆಲ್ಲನೂ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಅದರ ವಿಚಾರವಾಗಿ ಎಲ್ಲ ಹಾಕಿದ್ರು ಅವರು ಇಷ್ಟು ಪರ್ಸೆಂಟೇಜ್ ಜನಸಂಖ್ಯೆ ಆಧಾರಿತವಾಗಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನ್ಯಾಯ ಆದೇಶವನ್ನ ವಿರುದ್ಧವಾಗಿ ಮತ್ತೆ ಅದನ್ನ ಅಂಗೀಕಾರ ಪಡಿಸೋದಕ್ಕೆ ಹಿಂದೆ ಹೋಗ್ತವ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಒಂದು ವಿಚಾರದಲ್ಲಿ ಇಡೀ ಏನು 30-35 ವರ್ಷಗಳಿಂದ ಹೋರಾಟ ಮಾಡಿಕೊಂಡೇ ಬಂದಿರೋದಕ್ಕೆ ನಮ್ಮ ಟೈಮ್ ವೇಸ್ಟು, ಸಮಯ ವೇಸ್ಟು, ದುಡ್ಡು ಕಾಸು ಎಲ್ಲ ದಾನ ಮಾಡಿಕೊಂಡು ಹೋರಾಟಗಳು ಮಾಡಿಕೊಂಡು ಸಾವುಗಳನ್ನು ಅನುಭವಿಸಿದ್ದೀವಿ, ಎಲ್ಲ ಅನುಭವಿಸಿದ್ದೀವಿ. ಅದೆಲ್ಲ ವಿಚಾರ ಮಾತಾಡಿದ್ದಾರೆ ಕೆಲವರು. ಇವತ್ತಿನ ವಿಚಾರದಲ್ಲಿ ಏನು 27ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದು. ಆ ಒಂದು ವಿಚಾರದಲ್ಲಿ ನಾವು 24ನೇ ತಾರೀಕು ನಾವು ಸೇರಿದ್ವಿ, ಧರಣಿ ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ. ನಮಗೂ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ದಿನ ಏನು ಉಪಚುನಾವಣೆಗಳು ನಡೀತಾ ಇದ್ದಾವೆ, ಆ ಒಂದು ವಿಚಾರವಾಗಿ ನಾವು ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ನಮ್ಮ ಅಹಿಂದ ವರ್ಗದ ಸಿದ್ದರಾಮಯ್ಯನವರು, ಅಹಿಂದ ಅಂದ್ರೆ ಅವ್ರು ತಿಳ್ಕೋಬೇಕಾಗಿತ್ತು, ಅವರು ನಾವು ಎಲ್ಲ ಒಂದೇ ಬೇರೆ ಅಲ್ಲ ಅವ್ರು ಮಾಡಬೇಕಾಗಿತ್ತು. ಆದರೆ ಯಾವುದೇ ಒಂದು ಅವ್ರು ಯಾರು ಭಯ ಪಟ್ರೋ, ಏನಕ್ಕೆ ಭಯ ಪಟ್ರೋ, ಯಾರಿಂದ ಏನು ಮಾಹಿತಿಗಳು ರವಾನೆ ಆಗ್ತಾ ಇದ್ದಾವೋ, ಯಾರು ಬೆದರಿಕೆ ಆಗ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಏನು ಒಂದು ನ್ಯಾಯವನ್ನು ಉಲ್ಲಂಘನೆ ಮಾಡುವುದ್ರ ಮೂಲಕ ನಮ್ಮ ಒಂದು ವರ್ಗಕ್ಕೆ ಅನ್ಯಾಯ ಮಾಡುವುದ್ರ ಮುಖಾಂತರ ಇವತ್ತಿನ ದಿನದಲ್ಲಿ ನಮ್ಮನ್ನು ಬೀದಿಗೆ ತಂದು ಇಟ್ಟಿದ್ದಾರೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನು ಕೋರ್ತಾ ಏನಿವತ್ತು ಇಲ್ಲಿ ಸಭೆ ಕರೆದಿದ್ದೀವಿ. ಇದರ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಈ ಸಮಾಜಗಳ ಎರಡು ಕಣ್ಣುಗಳು ಅಂತೇಳಿ ಭಾವಿಸಿದ್ದೀವಿ. ಇವರು ಒಂದು ನಾಣ್ಯದ ಎರಡು ಮುಖಗಳು. ಏನು ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಾವು ಯಾವುದೇ ಒಂದು ಸಮಾಜದ ವಿರುದ್ಧ ನಾವು ಯಾವತ್ತೂ ಹೋರಾಟ ಮಾಡಿಲ್ಲ. ಯಾವುದೇ ಒಂದು ನಾವು ಕೇಳ್ತಾ ಇರೋದು ಸರ್ಕಾರದಲ್ಲಿ ಒಳ ಮೀಸಲಾತಿ, ನಮ್ಮ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ನ್ಯಾಯ ಕೊಡ್ರಿ, ಕೋರ್ಟ್ ಆರ್ಡರ್ ಇದೆ, ಆಮೇಲೆ ಎಲ್ಲ ನ್ಯಾಯಾಧೀಶರು ನಮಗೆ ದತ್ತಾಂಶಗಳ ಮುಖಾಂತರ ವರದಿಗಳು ಕೊಟ್ಟಿದ್ದಾರೆ, ಅದನ್ನು ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು. ಇವ್ರು ಕೆಲವರು ಹೇಳ್ತಾರೆ ಅವ್ನು ಯಾರೋ ಆಂಧ್ರದಿಂದ ಮಂದಕೃಷ್ಣ ಬಂದಿದ್ದಾನೆ ಇಲ್ಲಿ ಎತ್ಕಡ್ತಾ ಇದ್ದಾನೆ ಅಂತ. ಅವ್ರು ನಮ್ಮ ರಾಷ್ಟ್ರ ನಾಯಕರು ರೀ, ನಮ್ಮ ಸಮಾಜಕ್ಕೆ ಅವರೇ ಒಳ ಮೀಸಲಾತಿ ಪ್ರಾರಂಭದಲ್ಲಿ ಹುಟ್ಟಾಕಿದ್ದು. ಆಮೇಲೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಬಗ್ಗೆ ಮಾತಾಡ್ತಾರೆ, ಅವರು ಹೊಸಕೋಟೆಗೆ ಸೀಮಿತ ಅಂತ. ಸ್ವಾಮಿ ನಿಮ್ಗೆ ಬಾಬು ಜಗಜೀವನ್ ರಾಮ್ ಬಗ್ಗೆ ಗೊತ್ತಾ? ಬಾಬು ಜಗಜೀವನ್ ರಾಮು 28 ವರ್ಷಕ್ಕೆ ವಿಧಾನಸೌಧದಲ್ಲಿ ಹೋಗಿದ್ದು, ಸುಮಾರು 9 ಸಾರಿ ಎಂಪಿಗಳಾಗಿದ್ದು, 30 ವರ್ಷ ಅಧಿಕಾರದಲ್ಲಿದ್ದು, 50 ವರ್ಷ ರಾಜಕಾರಣದಲ್ಲಿದ್ದು, 4 ಖಾತೆ ಸಚಿವರುಗಳಾಗಿದ್ದು ಬಾಬು ಜಗಜೀವನ್ ರಾಮ್ ಅವರು. ಅಂಬೇಡ್ಕರ್ ಮುಂದೆ ಸ್ವತಂತ್ರ ಚಳವಳಿಯಲ್ಲಿದ್ದರು, ಗಾಂಧಿ ಜೊತೆ ಹೋರಾಟ ಮಾಡಿದ್ರು. ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ನೆಹರು ಪೀರಿಯಡಲ್ಲಿ ಅವರು ಕಾರ್ಮಿಕ ಮಂತ್ರಿಗಳಾಗಿದ್ದವರು. ಅವ್ರಿಗೂ ಅವ್ರದ್ದೇ ಆದಂಥ ಇದಿದೆ, ಆದರ್ಶ ಇದೆ. ಅವರ ಆದರ್ಶಗಳನ್ನ ಇವರಿಬ್ಬರು ನಮಗೆ ನಾಯಕರು ಅಂತೇಳಿ ನಾವು ಒಪ್ಕೊಂಡಿದ್ದೀವಿ. ಆದರೆ ಇವಾಗ ಏನು ನಮ್ಮ ತಾಲೂಕು ಆಫೀಸ್ನಲ್ಲಿ ಯಾವಾಗಲೂ ಒಂದೇ ಸಾರಿ ಸಭೆ ಕರೆಯೋರು ನಮ್ಮ ಶಾಸಕರ ನೇತೃತ್ವದಲ್ಲಿ. ಇವತ್ತು ನಮ್ಮ ಶಾಸಕರೇ ಹೇಳಿದ್ರು, ಇಲ್ಲ ತಾಲೂಕು ದಂಡಾಧಿಕಾರಿ ಕರೆದ ಗೊತ್ತಿಲ್ಲ, 1ನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ, 31 ಒಂದು ಕರೆದಿದ್ದಾರೆ. ನಮಗೆ ನಾವು ಯಾವಾಗಲೂ ಹಿಂದೆ ಯಾವ ಥರ ಮಾಡ್ಕೊಂಡು ಬರ್ತಾ ಇದ್ವಿ, ನಮ್ಮ ನಾಯಕರಿಗೆ ಯಾವ ಥರ ಗೌರವ ಕೊಟ್ಕೊಂಡು ಬರ್ತಾ ಇದ್ವಿ, ಆ ಥರ ಮಾಡಂಗಿದ್ರೆ ನಾವೆಲ್ಲ ಒಪ್ಪಿಗೆ ಕೊಡ್ತೀವಿ. ಇಲ್ಲ ಅಂದರೆ ಏನು ಸಾಂಕೇತಿಕವಾಗಿ ಬಾಬು ಜಗಜೀವನ್ ರಾಮ್ ಹೆಂಗೆ ಮಾಡ್ತಾರೋ ಅಂಬೇಡ್ಕರ್ದು ಹಂಗೆ ಮಾಡಲಿ, ಬೇರೆಯವ್ರಿಗೆ ಸಂಘಟನೆಗಳ ಮುಖಾಂತರ ಅವ್ರ ಅವಕಾಶ ಕೊಡೋಂಗಿದ್ರೆ ನಾವು ಹೊರಗಡೆ ಮಾಡ್ತಿರ್ತೀವಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಸರ್, ಈ ಆದೇಶ ಹೊಸಕೋಟೆ ತಾಲೂಕಲ್ಲಿ ಮಾತ್ರ ಮಾಡಿದರೆ ಸರ್ಕಾರದಿಂದ ರಾಜ್ಯಕ್ಕೆ ತಾಲೂಕಲ್ಲಿ ಮಾತ್ರ ಇದು ಹೊಸದಾಗಿ ಹುಟ್ಟಾಕಿರೋದು. 1ನೇ ತಾರೀಕು 1, 31ನೇ ತಾರೀಕು 1 ಅಂತೇಳಿ ಸಭೆ ಇದು ಹೊಸದಾಗಿ ಹುಟ್ಟಾಕಿರ್ತಕ್ಕಂಥದ್ದು. ಹಿಂದೆ ಈ ಥರ ನಡೆದಿರಲಿಲ್ಲ. ನನ್ನ ಹೆಸರು ವಿಜಯಕುಮಾರ್ ಅಂತ ಹೇಳ್ಬಿಟ್ಟು ಹಾಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಹಾಲಿ ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿದ್ದೀನಿ.
ಇಲ್ಲಿ ನಾವೇನು ಕರ್ನಾಟಕ ಮಾದಾರ ಮಹಾಸಭೆಯಿಂದ ಇವತ್ತು ಸೇರೋದಕ್ಕೆ ಕಾರಣ ಏನಂದರೆ ಈಗಾಗಲೇ ನಮ್ಮ ಎಂ ಸಾಮಣ್ಣವರು ಮತ್ತು ಡಿ ಎಂ ಮುನ್ರಾಜ್ ಅವರು ಹೇಳಿದಾಗೆ ಕಂಡೂರಹಳ್ಳಿ ಭೀಮರಾಜ್ ಅವರು ಏನು 24ನೇ ತಾರೀಕು 23ನೇ ತಾರೀಕು 24ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮಾದಿಗರಾದ ನಮ್ಮನ್ನು ತುಂಬ ಕೀಳ್ಮಟ್ಟವಾಗಿ ನಾವು ತಿಕ್ಕಾತೊಳಿಯವರು ಹಂಗೆ ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಮಾತಾಡಿದ್ದರು. ನಾವು ಹೊಸಕೋಟೆ ತಾಲೂಕಿನಲ್ಲಿ ಇದುವರೆಗೂ ವಲೀಯರಾಗ್ಬೋದು ಮಾದಿಗರಾಗ್ಬೋದು ಒಟ್ಟಾಗಿ ನಾವು ಜೀವನ ಮಾಡ್ಕೊಂಡು ಬಂದಂಥದ್ದು, ಒಟ್ಟಾಗಿ ಹೋರಾಟಗಳು ಮಾಡ್ಕೊಂಡು ಬಂದಂಥದ್ದು. ನಾವು ಯಾವತ್ತೂ ಸಹ ನಾವು ಬೇರೆ ಬೇರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಹಂಗಿದ್ದರೆ ನಾವು ಹೊಸಕೋಟೆ ತಾಲೂಕಲ್ಲಿ ಏನು ಬಚ್ಚೇಗೌಡರು ಮಿನಿಸ್ಟರ್ ಆಗಿದ್ದಾಗ ಏನು ತಾಲೂಕು ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಆಗಲೇಬೇಕಂತ ಪಟ್ಟಿಡಿದು ಅದನ್ನು ಸರ್ಕಾರದ ಮಟ್ಟದಿಂದ ನಗರಸಭೆಯಲ್ಲಿ 24 ಲಕ್ಷ ರೂಪಾಯಿನ ಮಂಜೂರು ಮಾಡಿಸಿ ಏನು ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಮಾಡಿದಂಥದ್ದು ನಾವು. ಮತ್ತು ಅಂಬೇಡ್ಕರ್ ಭವನ ಬೇಕಂದಾಗ ಏನು ಇವಾಗ ಇರೋ ಅಂಬೇಡ್ಕರ್ ಭವನ ಜಾಗ ತಾಲೂಕ್ ಪಂಚಾಯತಿ ಇದ್ದಂಥದ್ದು, ಅಲ್ಲಿ ಅಂಬೇಡ್ಕರ್ ಭವನ ಆಗಬೇಕು ಅಂತ ಹೇಳ್ಬಿಟ್ಟು ಬಚ್ಚೇಗೌಡರು ಸಚಿವರಾಗಿದ್ದಾಗ ನಾವೆಲ್ಲ ಸೇರಿ ಸುಬ್ರಾಜ್ ಅವರು ನಾವೆಲ್ಲ ಸೇರಿ ಆ ಜಾಗವನ್ನು ಮಂಜೂರು ಮಾಡಿಸಿದಂಥದ್ದು. ನಮ್ಗೆ ಹಂಗಿದ್ದಿದ್ರೆ ವಲೀಯರು ಬೇರೆ ಮಾದಿಗರು ಬೇರೆ ಅಂತಿದ್ದಿದ್ರೆ ನಾವು ಜಗಜೀವನ ಸ್ಟ್ಯಾಚ್ಯೂನ ಅವತ್ತೇ ನಿಲ್ಲಿಸ್ತಾ ಇದ್ವಿ. ನಾವು ಯಾಕೆ ಅಂಬೇಡ್ಕರ್ ಬಗ್ಗೆ ನಾವು ಪಟ್ಟಿ ಹಿಡಿತಾ ಇದ್ವಿ? ಯಾಕಂದರೆ ನಮಗೆ ಅಂಬೇಡ್ಕರ್ ಎಷ್ಟು ಮುಖ್ಯನೋ ಜಗಜೀವನ ರಾಮ ಅಷ್ಟೇ ಮುಖ್ಯ. ಯಾವತ್ತೂ ನಮಗೆ ಇವರಿಬ್ಬರನ್ನ ಬೇರೆ ಬೇರೆ ಅಂದ್ಕೊಂಡೇ ಇರಲಿಲ್ಲ. ತಾಲೂಕು ಮಟ್ಟದಲ್ಲಿ ನಾವು ಯಾವತ್ತೂ ಸಹ ಏನು 1981ರಿಂದ ಪ್ರಾರಂಭ ಮಾಡಿದಂಥ ಅಂಬೇಡ್ಕರ್ ಜಯಂತಿ ಜಗಜೀವನ ರಾಮ್ ಜಯಂತಿಯನ್ನು ಇದುವರೆಗೂ ಒಟ್ಟಿಗೆ ಆ ಇಬ್ಬರು ಮಹಾನುಭಾವರ ಜಯಂತಿಗಳನ್ನು ತಾಲೂಕು ಆಡಳಿತದ ಒಂದು ಬೆಂಬಲದಿಂದ ತಾಲೂಕು ಆಡಳಿತದ ಜೊತೆ ಸೇರಿಕೊಂಡು ಒಟ್ಟಿಗೆ ಮಾಡ್ಕೊಂಡು ಬಂದಂಥದ್ದು ನಾವು ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ ರಾಮ್ ಜಯಂತಿನ. ಅಂಥ ಮಹಾನುಭಾವರ ಜಯಂತಿನ ಕಳೆದ ಸಾರಿ ಏನು ಮಿಸ್ಗೈಡ್ ಮಾಡಿ ಬೇರೆ ಬೇರೆ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟು ನಮ್ಮನ್ನು ದಾರಿ ತಪ್ಪಿಸ್ತಿರಲ್ಲ. ಆದರೆ ಈಗ ಇನ್ನೂ ಮುಂದುವರೆದು ಅಂಬೇಡ್ಕರ್ ಜಯಂತಿಗೆ ಬೇರೆ ಇನ್ವಿಟೇಷನ್ನು, ಜಗಜೀವನ ರಾಮ್ ಜಯಂತಿಗೆ ಬೇರೆ ಇನ್ವಿಟೇಷನ್ನು. ಇದನ್ನು ಏನು ನಾವು ಕರ್ನಾಟಕ ಮಾದಾರ ಮಹಾಸಭಾ ಖಂಡಿಸ್ತೀವಿ. ನಾವು ಖಂಡಿಸಿ ಮಾಡಂಗೆ ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನಂದರೆ ಮಾಡಂಗಿದ್ರೆ ಎರಡೂ ಜಯಂತಿಗಳನ್ನು ಒಟ್ಟಿಗೆ ಮಾಡಿ. ಇಲ್ಲ ಅಂದರೆ ನೀವು ಏನು ಜಗಜೀವನ ರಾಮ್ ಜಯಂತಿನ ಇಂಡೋರಲ್ಲಿ ಮಾಡ್ತೀರಿ, ಅದೇ ರೀತಿ ಅಂಬೇಡ್ಕರ್ ಅವ್ರ ಜಯಂತಿನ ಇಂಡೋರಲ್ಲಿ ಮಾಡಿರಿ. ಯಾರು ಸಂಘಟನೆಗಳವ್ರು ಯಾರ್ಯಾರು ಮಾಡ್ಬೇಕಂತಿದ್ದೀರೋ ಎಲ್ಲ ಹೊರಗಡೆ ಕಾಂಪೌಂಡಿಂದ ಹೊರಗಡೆ ನೀವು ಯಾವತ್ತರ ಡೇಟ್ ಫಿಕ್ಸ್ ಮಾಡ್ಕೊಳ್ರಿ. ಅದನ್ನು ನಾವು ಇಬ್ಬರೂ ಸೇರಿ ನಾವು ಮಾಡ್ತೀವಿ. ನಾವು ಬಿಡೋದಿಲ್ಲ. ನೀವು ಅಂಬೇಡ್ಕರ್ ಜಯಂತಿ ನಾವು ಸಿಂಗಲಾಗಿ ಮಾಡ್ಬೋದು, ಆದರೆ ನಾವು ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ ರಾಮ್ ಜಯಂತಿ ಇಬ್ಬರ ಮಹಾನ್ ಜಯಂತಿನ ನಾವು ಒಟ್ಟಿಗೆ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಪಿ ಮುನ್ರಾಜ್ ಅವರು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಸುಬ್ರಾಜ್ ಅವರು ಅವ್ರಿಗೆ ಒಂದು ವಾರದ ಗಡುವನ್ನು ಕೊಟ್ಟಿದ್ದಾರೆ. ನಾವು ದಯವಿಟ್ಟು ನೀವು ಅಣ್ಣವರು ಅಂತ ನಾವೆಲ್ಲ ಕರೀತಾ ಇದ್ದೀವಿ, ಅದೇ ಗೌರವ ನಿಮ್ಮ ಮೇಲೆ ಇಟ್ಕೊಂಡಿದ್ದೀವಿ. ನೀವು ದಯವಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಈ ಒಂದು ಏನು ಇನ್ಸಿಡೆಂಟ್ ನಡೆದಿದೆ ಮಾದಿಗರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೀರಾ ಅದಕ್ಕೆ ಕ್ಷಮಾಯಿಸಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಇದು ರಾಜ್ಯ ಮಟ್ಟದಲ್ಲಿ ಇದು ದೊಡ್ಡ ಚರ್ಚೆ ಆಗುತ್ತೆ, ದೊಡ್ಡ ಹೋರಾಟಗಳಾಗುತ್ತೆ ಅಂತ ಹೇಳ್ಬಿಟ್ಟು